ಸೂರಜ್ ವಿರುದ್ಧ ಕೇಳಿಬರ್ತಾ ಇರುವಂತಹ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಈ ಆರೋಪ ಹೊತ್ತುಕೊಂಡಿರುವಂತಹ ಸೂರಜ್ ರೇವಣ್ಣನನ್ನ ಕರೆತರಲಾಗ್ತಾ ಇದೆ. ಹಾಸನದಿಂದ ಬೆಂಗಳೂರಿಗೆ ಎಂಎಲ್ಸಿ ಸೂರಜ್ ರೇವಣ್ಣನನ್ನ ಕರೆತರ್ತಾ ಇದ್ದಾರೆ ಪೊಲೀಸರು. ಬೆಂಗಳೂರಿಗೆ ಕರೆತಂದು ಹೆಚ್ಚಿನ ವಿಚಾರಣೆಗೆ ಕೂಡ ಒಳಪಡಿಸಲಿದ್ದಾರೆ. 20 ಗಂಟೆಗಳ ಸುದೀರ್ಘ ವಿಚಾರಣೆಯ ಬಳಿಕ ಬೆಂಗಳೂರಿಗೆ ಕರೆತರೋ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಸೂರಜ್ ವಿಚಾರಣೆಯನ್ನ ಸುದೀರ್ಘವಾಗಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಅವರು ನಡೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸೂರಜ್ ರೇವಣ್ಣ ಬೆಂಗಳೂರಿಗೆ ಬಂದ ನಂತರ ಅವರನ್ನ ಜನಪ್ರತಿನಿಧಿಗಳ ಕೋರ್ಟ್ಗೂ ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ. ನಂತರ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳು ಕೂಡ ಸಾಗ್ತಾ ಹೋಗುತ್ತೆ. ಈಗಾಗಲೇ ರೇವಣ್ಣ ಫ್ಯಾಮಿಲಿಗೆ ಎದುರಾಗ್ತಾ ಇರುವಂತಹ ಸಂಕಷ್ಟಗಳ ಸರಮಾಲೆ ಸೂರಜ್ ರೇವಣ್ಣ ಅವರ ಬಂಧನದ ಮೂಲಕ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಈ ಪ್ರಕರಣ ಹೇಗೆ ಉರುಳಾಗುತ್ತೆ ಸೂರಜ್ ರೇವಣ್ಣಗೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಬಿಕಾಸ್ ಕೆಲವು ನಾನ್ ಬೇಲಬಲ್ ಸೆಕ್ಷನ್ಗಳನ್ನ ಕೂಡ ಸೂರಜ್ ರೇವಣ್ಣ ವಿರುದ್ಧ ದಾಖಲು ಮಾಡ್ಕೊಳ್ಳೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸೂರಜ್ ರೇವಣ್ಣ ಕೂಡ ಇನ್ಫ್ಯಾಕ್ಟ್ ದೂರುದಾರ ಕಂಪ್ಲೇಂಟ್ ಕೊಡೋಕ್ಕೂ ಮುಂಚೆನೆ ಒಂದು ಆಂಟಿಸಿಪೇಟರಿ ಕಂಪ್ಲೇಂಟ್ ಅನ್ನು ಕೊಟ್ಕೊಂಡಿದ್ರು. ಅವರೇ ಮುಂದೆ ಬಿದ್ದು ಒಂದು ಕಂಪ್ಲೇಂಟ್ ಅನ್ನು ದಾಖಲು ಮಾಡಿದ್ರು ಸಂತ್ರಸ್ತನ ವಿರುದ್ಧ. ಆತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ನಾನು ಕೊಡ್ತೀನಿ ಅಂತ ಹೇಳಿ ಸೆಂಟ್ ಠಾಣೆಗೆ ಬಂದ್ರು. ಸುದೀರ್ಘವಾಗಿ ವಿಚಾರಣೆಯನ್ನ ಎದುರಿಸಿದ್ರು. ಸಿನ್ಸ್ ಅವರ ಮೇಲೆ ನಾನ್ ಬೇಲೆಬಲ್ ಸೆಕ್ಷನ್ಸ್ ಹಾಕಿದ್ರಿಂದ ಅವರನ್ನ ಸುದೀರ್ಘ ವಿಚಾರಣೆಯ ಬಳಿಕ ಬಂಧನಕ್ಕೆ ಕೂಡ ಒಳಪಡಿಸಲಾಗಿದೆ. ಯಾವುದೇ ಒಬ್ಬ ಅಕ್ಯೂಸ್ಡ್ ಅನ್ನ, ಅದರಲ್ಲೂ ಕೂಡ ಈ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣದಲ್ಲಿ ಅಕ್ಯೂಸ್ಡ್ ಅನ್ನ ಅರೆಸ್ಟ್ ಪ್ರೊಸೀಜರ್ ತೋರಿಸಿದ 24 ಗಂಟೆಗಳ ಒಳಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಅದರಂತೆ ಕೆಲವು ಪ್ರೊಸೀಜರ್ಗಳನ್ನು ಫಾಲೋ ಮಾಡೋ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ಸಿದ್ಧರಾಗಿದ್ದಾರೆ. ಈಗಾಗಲೇ ಈ ಪ್ರಕರಣದ ತನಿಖೆ ಒಂದು ಅಪ್ಡೇಟ್ ಇದೆ, ನೋಡೋಣ. ಹಾಸನದ ಸೈಬರ್ ಠಾಣೆಯ ಮುಂದೆ ಸೂರಜ್ ಬೆಂಬಲಿಗರು ಬಂದು ಘೋಷಣೆಗಳನ್ನು ಕೂಗಿದ್ದಾರೆ. ಸೂರಜ್ ಹೊರಬರ್ತಾ ಇದ್ದ ಹಾಗೆ ಅವರ ಬೆಂಬಲಿಗರು ಬಂದು ಅವರ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರಂತೆ. ಸೂರಜ್ ರೇವಣ್ಣ ಅವರ ಪರವಾಗಿ ಅವರ ಬೆಂಬಲಿಗರು ಬಂದು ಘೋಷವಾಕ್ಯಗಳನ್ನು ಮುಳುಗಿಸ್ತಾ ಇದ್ದಿದ್ದು ಕೂಡ ಕಂಡು ಬಂತು. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಕೂಡ ನೋಡ್ತಾ ಇದೀವಿ ನಾವು. ಗಮನಿಸ್ತಾ ಇದ್ರೆ ಅವರ ಕಾರ್ ಹೀಗೆ ಪಾಸ್ ಆಗ್ತಾ ಇದ್ದ ಹಾಗೆ ಅವರ ಬೆಂಬಲಿಗರು ಸೂರಜ್ ರೇವಣ್ಣಗೆ ಜೈ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಬೆಂಬಲಿಗರು ಅನ್ಸ್ಕೊಂಡವರು ಎಲ್ಲಾ ಪ್ರಕರಣದಲ್ಲೂ ಬಂದು ಒಂದು ಗಂಭೀರ ಪ್ರಕರಣವನ್ನ ಅವರು ಎದುರಿಸ್ತಾ ಇರ್ತಾರೆ, ವಿಚಾರಣೆಯಲ್ಲಿ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಬಂದು ಜಯವಾಗ್ಲಿ ಅಂತ ಏನ್ ಲಾಜಿಕ್ ಇಟ್ಕೊಂಡು ಹೇಳ್ತಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಮರ್ಡರ್ ಅಕ್ಯೂಸ್ಡ್ಗೆ ಜಯವಾಗ್ಲಿ ಅಂತಾರೆ, ಇಲ್ಲಿ ನೋಡಿದ್ರೆ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಆರೋಪಿ ಆಗಿರುವಂತಹ ವ್ಯಕ್ತಿಗೆ ಜಯವಾಗ್ಲಿ ಅಂತಾರೆ.